ಕನ್ನಡ ರಾಜ್ಯೋತ್ಸವ ಜ್ಯೋತಿ ಬಿಡುವ ಕಾರ್ಯಕ್ರಮ ಬೆಂಗಳೂರು ನಗರದ ಕೆಆರ್ಪುರಂ ಸಮೀಪದ ಬೆನ್ನಿಗನಹಳ್ಳಿಯಲ್ಲಿ 69ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಕರವೇ ಪ್ರವೀಣ್ ಶೆಟ್ಟಿ ಬಣದ ಬೆನ್ನಿಗನಹಳ್ಳಿ ರವಿ ಅವರ ನೇತೃತ್ವದಲ್ಲಿ ಆಚರಣೆ ಮಾಡಲಾಯಿತು. ಕರವೇ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು ಮಾತನಾಡಿ, ಕರ್ನಾಟಕಕ್ಕೆ ಆಗಮಿಸುವ ಅನ್ಯ ಭಾಷಿಕರಿಗೆ ಕನ್ನಡವನ್ನ ಕಲಿಸಿ ನಾವು ಹೆಚ್ಚು ಬಳಕೆ ಮಾಡುವ ಮೂಲಕ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನ ಎತ್ತಿ ಹಿಡಿಯಬೇಕು ಎಂದರು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬೆನ್ನಿಗನಹಳ್ಳಿ ವಾಸುದೇವ್ ರೆಡ್ಡಿ, ನಾಗವರಪಾಳ್ಯ ಶ್ರೀಧರ್, ಬೆನ್ನಿಗನಹಳ್ಳಿ ಲಕ್ಷ್ಮೀಮೂರ್ತಿ, ನಾಗವರಪಾಳ್ಯ ಬಿಲ್ಡರ್ ಚಂದ್ರಶೇಖರ್ ರೆಡ್ಡಿ, ಗಂಧರ್ವ ರಮೇಶ್, ಬೆನ್ನಿಗನಹಳ್ಳಿ ಮಂಜಾ, ಶ್ರೀಧರ್, ರಾಜೇಶ್, ವೆಂಕಟೇಶ್ ಮತ್ತಿತರರು ಭಾಗಿಯಾಗಿದ್ರು. ಕನ್ನಡ ರಾಜ್ಯೋತ್ಸವ ಜ್ಯೋತಿ ಬಿಡುವ ಕಾರ್ಯಕ್ರಮ ಗಣ್ಯಾತಿ ಗಣ್ಯರಿಂದ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಕನ್ನಡ ಜ್ಯೋತಿ ಬಿಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ.
ಅಂದ್ರೆ ಇಷ್ಟ ಆಯ್ತಾ ಎಲ್ಲರಿಗೂ? ಇನ್ನ ಬರ್ಲಿ ಸೌಂಡು. ತುಂಬಾ ಖುಷಿ ಆಗುತ್ತೆ ಇಷ್ಟು ಅದ್ದೂರಿಯಿಂದ ಕಾರ್ಯಕ್ರಮನ ಮಾಡಿರೋದು ನೋಡಿ. ಇಷ್ಟು ಇಂಟ್ರೆಸ್ಟ್ ತೋರಿಸ್ತಿರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮಂತ ಹೊಸ ಕಲಾವಿದರಿಗೆ ಅದೇ ತುಂಬಾ ಮುಖ್ಯ. ಇಲ್ಲಿ ಚಿಕ್ಕ ಮಕ್ಳು ನಿಂತ್ಕೊಂಡಿರ್ಬೋದು, ಇಲ್ಲ ಅಲ್ಲಿಂದ ನೋಡ್ತಾ ಇರ್ಬೋದು. ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಇವಾಗ ತಾನೇ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ನಾನು ಮತ್ತೆ ನಮ್ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಮಾತಾಡ್ತಿದ್ವಿ. ತಪ್ಪಿ ಬಂದಿದೀವಿ ಅನ್ಸುತ್ತೆ. ಕನ್ನಡದ ಹೋರಾಟ ಅಂದ್ರೆ ಸುಲಭದ ಹೋರಾಟ ಅಲ್ಲ. ಕನ್ನಡದ ಹೋರಾಟ ಅಂದ್ರೆ ಅದು ಸತ್ಯದ ಹೋರಾಟ ಆಗಿರ್ಬೇಕು, ಅದು ಧರ್ಮದ ಹೋರಾಟ ಆಗಿರ್ಬೇಕು, ಅದು ನ್ಯಾಯದ ಹೋರಾಟ ಆಗಿರ್ಬೇಕಂತೇಳಿ ಅದನ್ನ ಅನುಸರಿಸ್ಕೊಂಡು ನಾವೆಲ್ಲ ಬಂದವರು. ನಮ್ಗೆ ಜೀವನಕ್ಕೆ ಬದುಕಿನ ನಡುವೆ ಹೋರಾಟ. ಜೀವನ ಮಾಡ್ಲಿಕ್ಕೆ ಬೇರೆ ಬೇರೆ ಉದ್ಯೋಗ ಇದೆ ನಮ್ಗೆಲ್ಲ. ಆದ್ರೂ ಕನ್ನಡವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ನಿಂತಿಲ್ಲ ಅಂದ್ರೆ ಇಂಥ ಕಲಾವಿದರಿಗೆ ಪ್ರೋತ್ಸಾಹ ಮಾಡಕ್ಕಾಗಲ್ಲ, ಕನ್ನಡವನ್ನ ಉಳಿಸ್ಕೊಳ್ಲಿಕ್ಕಾಗಲ್ಲ, ಕನ್ನಡವನ್ನ ಬೆಳೆಸ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಅನೇಕ ಹೋರಾಟಗಳನ್ನ ರವಿ ಮತ್ತೆ ಮಿತ್ರರು ನಮ್ಮ ಜೊತೆಗೆ ಸೇರಿ ಮಾಡಿದ್ದಾರೆ. ಪಕ್ಕದಲ್ಲಿರುವಂತಹ ಗೂಗಲ್ ಸಂಸ್ಥೆ ಇರ್ಬೋದು. ಗೂಗಲ್ ಸಂಸ್ಥೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಅವಹೇಳನೆ ಮಾಡಿದವಾಗ ಕೋವಿಡ್ ಅನ್ನ ನಿರ್ಲಕ್ಷ್ಯ ಮಾಡಿ ಬೀದಿಗೆ ಬಂದು ಗೂಗಲ್ ಸಂಸ್ಥೆ ಎದುರೇ ಹೋರಾಟ ಮಾಡಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕನ್ನಡವನ್ನ ಈ ಭಾಗದಲ್ಲಿ ನಾಮಫಲಕವನ್ನ ಕಡ್ಡಾಯ ಮಾಡ್ಬೇಕಂತೇಳಿ ಕಾನೂನನ್ನ ಜಾರಿಗೆ ತಂದ್ರು. ಆ ಕಾನೂನು ಬರಬೇಕಾದ್ರೆ ಮುಂಚೆ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಹೋರಾಟಗಳನ್ನ ಮಾಡಿ ಮೊಕದ್ದಮೆಗಳನ್ನ ಹಾಕಿ ಕೇಸ್ಗಳನ್ನ ಹಾಕೊಂಡು ಜೈಲಿಗೆ ಹೋಗಿ ವರ್ಷ ಬೆನಗನಹಳ್ಳಿಯಲ್ಲಿ ನಮ್ಮ ರವಿಯವರು ನಾಯಕತ್ವದಲ್ಲಿ ಕನ್ನಡದ ಜಾತ್ರೆಯನ್ನು ಮಾಡ್ತಾರೆ. ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ಬೆನಗನಹಳ್ಳಿಯಲ್ಲಿ ಕನ್ನಡದ ಜಾತ್ರೆ. ಬೇರೆ ಬೇರೆ ITBT ಯಲ್ಲಿರುವಂಥವರು ವೀಕೆಂಡ್ ಬಂದರೆ ಮೋಜು ಮಸ್ತಿಯನ್ನು ಮಾಡೋದ್ರ ಮುಖಾಂತರ ಪಬ್ಗಳಲ್ಲಿರ್ತಾರೆ. ಆದರೆ ನಮ್ಮ ನಿಜವಾದ ಕನ್ನಡತನವನ್ನು ಉಳಿಸ್ಕೊಳ್ಳೋದ್ರ ಮುಖಾಂತರ ಕನ್ನಡಕ್ಕೆ ಅನ್ಯಾಯ ಆದರೆ ಬೆನಗನಹಳ್ಳಿಯಿಂದ ಯುವಕರ ತಂಡ ನಮ್ಮ ಜೊತೆ ಹೋರಾಟಕ್ಕೆ ಗಟ್ಟಿಯಾಗಿ ಒಂದು ತಂಡ ಬರ್ತಾಯಿದೆ. ಈ ರೀತಿ ಹೋರಾಟಗಳು ಮತ್ತು ಈ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ಕನ್ನಡಕ್ಕೆ ಇನ್ನೂ ಸಹ ಶಕ್ತಿ ಇದೆ. ಸೂರ್ಯಚಂದ್ರ ಇರೋ ತನಕ ಕನ್ನಡಕ್ಕೇನೂ ಆಗಲ್ಲ, ಕರ್ನಾಟಕಕ್ಕೇನು ಆಗಲ್ಲ ಅನ್ನುವಂಥದ್ದು ಇವತ್ತು ಸಾಬೀತಾಗ್ತಾ ಇದೆ. ಸಂಗೊಳ್ಳಿ ರಾಯಣ್ಣ, ಒನಕೆ ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಯಾವ ರೀತಿ ಹೋರಾಟ ಮಾಡಿದ್ರು ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಈ ಭಾಗದ ಸಂಗೊಳ್ಳಿ ಏನು ಇದು ಮಾಡಿ ಕೇಳೋ ಅಲ್ಲ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಏನು ಆವಾಗಲೇ ವೇದಿಕೆ ಮೇಲೆ ಒಂದು ಮಾತು ಬಂತು, ಏನಂತ ಹೇಳಿದ್ರೆ ಪ್ರವೀಣ್ ಶೆಟ್ಟಿ ಅವ್ರ ಬಗ್ಗೆ. ಇಡೀ ಚಾಮರಾಜನಗರದಿಂದ ಹಿಡಿದು ಬೆಳಗಾವಿವರೆಗೂ ನಮಗೋಸ್ಕರ ಮತ್ತು ಕನ್ನಡಕ್ಕೋಸ್ಕರ ಯಾರನ್ನ ನಿಲ್ತಾರೆ ಅಂತ ಹೇಳಿದ್ರೆ ಅದು ಪ್ರವೀಣ್ ಶೆಟ್ಟಿ ಅವರೊಬ್ಬರೇ. ಆ ಮಾತು ತುಂಬಾ ನಿಜ. ಇವತ್ತು ಏನು ನಮ್ಮ ಎಲ್ಲ ಕನ್ನಡ ಜನತೆಗೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಹಾಗೂ ಈ ಭಾಗದ ರವಿಯವರು, ಬೆನಗನಹಳ್ಳಿ ರವಿಯವರು ಕನ್ನಡ ರಾಜ್ಯೋತ್ಸವವನ್ನು ತುಂಬ ಚೆನ್ನಾಗಿ ಆಚರಿಸ್ತಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಮಸ್ತು ಅಂದ್ರು, ಸುಸ್ತು ಆಗಿ ಕುಸ್ತು ಬಿದ್ದೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ಚುಕ್ಕಿದಾರೆ ಎಲ್ಲಿ ಸೇರಿ ಎರಕಮ್ಮಿದ ನನ್ನ ಗಿಲ ಗಿಲ ಹಾಲು ಕೂಡ ಮಕ್ಕಳು ಬದುಕಲ್ಲ, ಇನ್ನು ಎಣ್ಣೆ ಹೊಡೆದವು ಇಲ್ಲ.
ಏರಿದೆ ಕೂಟಗಳಿಗೆ ಹುರುಳಿ ಮಣ್ಣಾಗಿದೆ ರಾಮೈ ನೆಲ್ಲುವುದಲ್ಲ ನಿನಗೆ ಅಮೃತವೋ ಇಲ್ಲ ಈ ಕಾರ್ಯಕ್ರಮದ ಬಂದಿದ್ದರು. ಅದೇ ರೀತಿ MLA ಕ್ಯಾಂಡಿಡೇಟ್ ಆದ ಆನಂದ್ ಅವರು ಹಾಗೂ ಶ್ರೀಧರ್ ಅವರು, ಅಭಿಲಾಷ್ ರೆಡ್ಡಿ ಅವರು, ಚಂದ್ರಶೇಖರ್ ರೆಡ್ಡಿ ಅವರು ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ನಮ್ಮ ವಾಸುದೇವ ರೆಡ್ಡಿ ಬೆನ್ಗನಹಳ್ಳಿ ನಮ್ಮ ಸಪೋರ್ಟಾಗಿ ಯಾವಾಗಲೂ ಇರ್ತಾರೆ, ಅವರು ಬಂದಿದ್ದರು. ಹಾಗೆ ಲಕ್ಷ್ಮೀಮೂರ್ತಿಯವರು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಾಗೆ ನಮ್ಮ ಯುವಕರೆಲ್ಲ ನಮಗೆ ಬೆಂಬಲಾಗಿ ನಿಂತು ನಮಸ್ತೆ. ನನ್ನ ಈ ಒಂದು ಆತ್ಮೀಯ ಸ್ನೇಹಿತ ಬೆಂಗಳೂರು ರವಿರವರು ಪ್ರತಿ ವರ್ಷದಂತೆ ಈ ಪ್ರದೇಶದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಸಹ ಭಾಳ ಅದ್ಧೂರಿಯಾಗಿ ವಿಭಿನ್ನವಾಗಿ ಆಚರಿಸ್ಕೊಂಡು ಬಂದಿರೋದು. ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿದೆ. ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರು ಬಂದು ಭಾಳಷ್ಟು ಯಶಸ್ವಿಯಾಗಿ ಕೇಂದ್ರ ಬಿಂದುವಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ಈ ಭಾಗದ ಒಂದು MLA ಕ್ಯಾಂಡಿಡೇಟ್ ಆದಂಥ ಆನಂದರು ಹಾಗೂ ಅಭಿಲಾಷ್ ರೆಡ್ಡಿರವರು BBMP ಸದಸ್ಯರು, ವಾಸುದೇವ ರೆಡ್ಡಿರವರು ಈ ಗ್ರಾಮದ ಮುಖಂಡರು ಎಲ್ಲ ಇದಕ್ಕೂ ಅವರು ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಒಂದಿನಕ್ಕೆ ಮಾಡಿ ಬಿಡುಗಡೆಗಳು ಪ್ರವೀಣ್ ಶೆಟ್ಟಿ ಬೆಳಗಾವಿಯಿಂದ ಇದು ವರ್ಷ 25 ವರ್ಷದಿಂದ ಆಚರಣೆ ಮಾಡ್ಕೊಂಬರ್ತಾಯಿದ್ರಿ. ಇದು ಬಂದು ಇವತ್ತು ಒಂದು ವರ್ಷಕ್ಕೊಂದ್ಸತಿ ಅಲ್ಲ, ಇದು ಹಬ್ಬ ಥರ ಪ್ರತಿ ವರ್ಷ ಇದೇ ಥರ ಆಚರಣೆ ಮಾಡ್ತೀರಿ. ಪ್ರತಿಯೊಬ್ಬರು ಮನೆಯಲ್ಲಿ ಕನ್ನಡಿಗ ಒಬ್ಬರು ಹುಟ್ಟಬೇಕಂತ ಇದು ಮಾಡ್ತಾಯಿದ್ದೀರಿ ನಾವು. ಯಾಕಂದರೆ ಇವಾಗ IT BTಗೆಲ್ಲ ಬಂದುಬಿಟ್ಟಿದೆ. ಕನ್ನಡ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಮುಂದಕ್ಕೆ. ಎಷ್ಟೇ ರಾತ್ರಿ ಆಗಲೂ ಕನ್ನಡಕ್ಕಾಗಿ ರಕ್ತ ಸುರಿಸಿ ನಾವು ಈ ಹೋರಾಟ ಮಾಡ್ಕೊಂಡು ಪ್ರವೀಣ್ ಶೆಟ್ಟಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.